ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿ ಕೆ ಆಕಾಶ್, ವರದಿಗಾರ. ನಾ ಕರ್ನಾಟಕ ನ್ಯೂಸ್ ಚಾನಲ್ಗೆ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತಿಗೆ ಹೊಸ ವರ್ಷ ಅಂದರೆ ಎಲ್ಲರಲ್ಲೂ ಹೊಸ ಉತ್ಸಾಹ, ಉನ್ಮಾದ, ಹೊಸ ಚೈತನ್ಯ ಬರೋಕ್ಕೆ ಸಾಧ್ಯನೇ. ಬಟ್ ಹೊಸ ವರ್ಷ ಅಂದರೆ ಏನು? ದಿನಾಂಕ ಬದಲಾಯ್ತು ಅಷ್ಟೇ. ಸೂರ್ಯ ನಾಳೆಯಿಂದ ಪಶ್ಚಿಮ ಕೊಡ್ತಾನ? ಖಂಡಿತ ಇಲ್ಲ. ಸೂರ್ಯ ಹುಟ್ಟೋದೇ ಪೂರ್ವಕ್ಕೆ ಮಾತ್ರ. ಅದಾಗಿ ಅದಕ್ಕೋಸ್ಕರ ಹೇಳ್ತಿರೋದು, ಹೊಸ ಉನ್ಮಾದ, ಹೊಸ ಚೈತನ್ಯ ಪ್ರತಿದಿನ ಬರ್ಬೇಕು ನಮ್ಗೆ, ಹೊರತು ಯಾವುದೋ ಒಂದು ವರ್ಷದ ಯಾವುದೋ ಒಂದು ಘಳಿಗೆಯಲ್ಲಿ ಬರೋದಲ್ಲ. ಜನವರಿ 1 ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ವಿ ಹೊಸ ವರ್ಷ, ಹೊಸ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಅಂತ. ಅದಲ್ಲ, ಖಂಡಿತವಾಗ್ಲೂ ಅದಲ್ಲ. ನ್ಯೂ ಇಯರ್ ಅಂದ್ರೆ ಎವ್ರಿ ಡೇ ಇಸ್ ಅ ನ್ಯೂ ಡೇ, ಎವ್ರಿ ಸೆಕೆಂಡ್ ಇಸ್ ಅ ನ್ಯೂ ಸೆಕೆಂಡ್, ಎವ್ರಿ ಮಿನಿಟ್ ಇಸ್ ಅ ನ್ಯೂ ಸೆಕೆಂಡ್. ಪ್ರತಿದಿನನೂ ಪ್ರತಿ ಕ್ಷಣನೂ ನೀವು ಹೆಂಗ್ ಬದಲಾಯಿಸ್ಕೊಂತೀರ ಅನ್ನೋದೇ ನಿಜವಾದ ಬದುಕು ಏನು ಕಲ್ಸ್ಕೊಡುತ್ತೆ. ಈ ಕ್ಷಣ ಮತ್ತೆ ನೀನು ಯೂಸ್ ಮಾಡ್ಕೊಬೇಕಾ ಬೇಡ ಅನ್ನೋದೇ ಬದುಕು ಕಲ್ಸ್ಕೊಡೋದು. ಈ ಕ್ಷಣ ನೀನು ಮತ್ತೆ ರಿಪೀಟ್ ಮಾಡಿದ್ರೆ ನಾಳೆಗೆ ನೀನು ಬದುಕ್ತಾ ಇಲ್ಲ ಅಂತ ಅರ್ಥ. ಸೊ ಹಾಗಾಗಿ ಪ್ರತಿ ಕ್ಷಣ ಹೊಸ ದಿನಗಳಾಗ್ಲಿ, ಪ್ರತಿ ನಿಮಿಷ ಹೊಸ ದಿನಗಳಾಗ್ಲಿ, ಪ್ರತಿ ಕ್ಷಣ ಹೊಸ ಗಳಿಗೆಗಳಾಗ್ಲಿ, ಪ್ರತಿಯೊಂದು ಗಳಿಗೆ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ ನಿಮ್ಮ ಬದುಕಲು ಹೊಸ ಚೈತನ್ಯ, ಹೊಸ ಉನ್ಮಾದ, ಹೊಸದು ಎಲ್ಲನೂ ತರ್ತಾ ಇರಲಿ. ಎಲ್ರಿಗೂ ವಿಶಿಂಗ್ ಯು ಅ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ ಹೇಳಲೇಬೇಕಂತ ಹೇಳ್ತಾ ಇದ್ದೀನಿ. ಬಟ್ ಆದ್ರೆ ಒಂದು ಕೊನೆಯದಾದ್ಮೇಲೆ ಹೇಳ್ತೀನಿ, ಹೊಸ ಉನ್ಮಾದ, ಹೊಸ ಚೈತನ್ಯ, ಹೊಸ ಬೆಳಕು ತರಕ್ಕೆ ಸೂರ್ಯನ ಬೇಕಾಗಿಲ್ಲ. ಆ ಬೆಳಕು ಸೂರ್ಯನಿಂದ ಬರಲೇ ಬೇಕಾಗಿಲ್ಲ. ಒಂದು ಕ್ಷಣ ನಿಮ್ಮ ನೀವು ಯೋಚನೆ ಮಾಡಿ, ಈ ವರ್ಷ ಮಾಡಿರೋ ತಪ್ಪುಗಳನ್ನ ಒಂದು ಪಟ್ಟಿ ಮಾಡ್ಕೊಳ್ಳಿ. ಈ ಕ್ಷಣ ನಾನು ಏನ್ ಮಾಡಿದೆ, ಈ ವರ್ಷ ನಾನು ಏನ್ ಮಾಡ್ಲಿಲ್ಲ, ಈ ವರ್ಷ ಇದು ಮಾಡಬಾರ್ದಿತ್ತು, ಇದನ್ನ ಮಾಡಿದೆ, ಬಟ್ ಮಾಡಾಯ್ತು. ಇನ್ನದ್ದು ಮಾಡೋಕ್ಕಾಗಲ್ಲ. ಬಟ್ ಈ ವರ್ಷ ಇದನ್ನು ಮಾಡಬಾರ್ದಾಗಿತ್ತು, ಮಾಡಿದೆ. ಈ ವರ್ಷ ಇದನ್ನು ಮಾಡಬೇಕಿತ್ತು, ನಾನು ಮಾಡಲಿಲ್ಲ. ಹಾಗೆ ಮುಂದಿನ ವರ್ಷಕ್ಕೆ ಇದು ತಗೊಂಡೋಗಿ, ಮುಂದಿನ ವರ್ಷ ನೀವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಒಂದು ಬ್ಲೂ ಪ್ರಿಂಟ್ ಹಾಕೊಂಡಿರಿ. ನೀವು ಅನ್ಕೊಂಡಿರೋ ಎಲ್ಲ ಕನಸು, ಯಶಸ್ಸು ಎಲ್ಲ ನಿಮ್ಗೆ ಸಿಗಲಿ. ನೀವು ಅನ್ಕೊಂಡಿರೋದು ಎಲ್ಲ ನನಸಾಗಲಿ. ಸೊ ಆ್ಯಸ್ ಅ ರಿಪೋರ್ಟರ್, ಒಬ್ಬ ವರದಿಗಾರ, ವಿಶಿಂಗ್ ಯು ಅ ವೆರಿ 2026 ಬಿ ದ ಬೆಸ್ಟ್. ನಿಮಗೆಲ್ಲ ಒಳ್ಳೆಯದಾಗಲಿ. ವಿಶಿಂಗ್ ಯು ಅ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.